ನಿಮ್ಮ ರಿಯಲ್ ಅತ್ತೆ ಜೊತೆ ಮಾತಾಡ್ತಾ ಇದ್ದೆ, ಆಗ ಹೇಳ್ತಾ ಇದ್ರು, ನನಗೆ ಒಳ್ಳೆ ಪಾತ್ರ ಸಿಕ್ಕಿದ್ರೆ ನಾನು ನಿಜವಾಗ್ಲೂ ಧಾರಾವಾಹಿ ಸಿನಿಮಾ ಮಾಡೋಕೆ ರೆಡಿ ಇದ್ದೀನಿ. ಈಗ ನನ್ನ ಸೊಸೆ ಚಂದನ ಆಕ್ಟ್ ಮಾಡ್ತಾ ಇರುವಂತದ್ದು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ನಾನು ಅದನ್ನ ನೋಡಿ ಎಂಜಾಯ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಅಂದ್ರೆ ಇಷ್ಟು ಸಪೋರ್ಟಿವ್ ಅತ್ತೆ ಸಿಕ್ಕಿರೋದು ಎಷ್ಟು ಖುಷಿ ಇದೆ. ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಂಗೆ ಫಸ್ಟು ಪ್ರತ್ಯಕ್ಷಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದೆ ನಮ್ಮ ಅತ್ತೆ ಫಸ್ಟ್ ಮೀಟ್ ಆದಾಗ್ಲೂ. ಒಂದೇನಂದರೆ ದ ವೇ ಶಿ ಸಪೋರ್ಟ್ಸ್ ಅಂಡ್ ಮೈ ಟ್ಯಾಲೆಂಟ್. ಆ್ಯಂಡ್ ಅವ್ರು ಹೇಳ್ತಾರೆ, ಸರಸ್ವತಿ ಯಾರಿಗೂ ಒಲಿಯಲ್ಲ ಇಷ್ಟು ಈಸಿಯಾಗೆ. ಡಾನ್ಸು, ಮ್ಯೂಸಿಕ್ಕು, ಆ್ಯಕ್ಟಿಂಗ್ ಇದೆಲ್ಲ ನಿನಗೆ ಹೊಲ್ದಿದ್ದಾಳೆ. ನೀನು ಏನು ಬೇಕಾದರೂ ಮಾಡು, ನೀನು ಮನೇದು ಏನೂ ತಲೆ ಕೆಡಿಸ್ಕೋಬೇಡ, ಎಲ್ಲ ನೀ ಏನು ಇಷ್ಟನೋ ಅದು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತಾರೆ. ಆ್ಯಂಡ್ ಅದಕ್ಕಿಂತ ಇನ್ನೇನು ಬೇಕು. ನಾನು ಅಂದ್ಕೊಂಡಿದ್ದೆ ಮದುವೆಗೆ ಮುಂಚೆ ನನಗೆ ಸಪೋರ್ಟಿವ್ ಫ್ಯಾಮಿಲಿ ಬೇಕು ಅಂತ. ಆ್ಯಂಡ್ ಅವರ ಥರ ನಂಗೆ ಇನ್ಫ್ಯಾಕ್ಟ್ ಮೊನ್ನೆ ಯಾವುದೋ ತೆಲುಗು ಸೀರಿಯಲ್, ತಮಿಳ್ ಸೀರಿಯಲ್ ಏನೋ ಕಾಲ್ ಮಾಡಿದ್ದಾಗ ನಾನು ಯೋಚನೆ ಮಾಡ್ತಿದ್ದೆ, ಅಂದರೆ ಮನೆಯಿಂದ 2 ವೀಕ್ಸ್ ಆಚೆ ಇರಬೇಕಾಗುತ್ತೆ ಹೇಗಪ್ಪ ಅಂತ. ಫಸ್ಟ್ ಅವರೇ ಹೇಳಿದ್ದು ಗೊತ್ತಾ, ನೀನು ಹೋಗು ಮಾಡು ಪರವಾಗಿಲ್ಲ ಅಂತ. ನಾನು ತಲೆ ಕೆಡ್ಸ್ಕೊಂಡಿಲ್ಲ ಅವರು. ಆ್ಯಂಡ್ ಅವ್ರು ಅಂತಿರ್ತಾರೆ, ಮಾಡೋ ಏಜಲ್ಲಿ ಇವಾಗ ತಾನೇ ಮಾಡಬೇಕು, ಆಮೇಲೆ ಮಾಡಬೇಕು ಅಂದರೆ ಆಗಲ್ಲ, ಮಾಡು, ನೀನು ಏನು ಬೇಕಾದರೂ ಮಾಡು ಅಂತ. ಐ ಆಮ್ ವೆರಿ ವೆರಿ ಆನರ್ಡ್ ಆ ವಿಷಯದಲ್ಲಿ. ಅಂದ್ರೆ ಕೆಲವೊಮ್ಮೆ ಏನಾಗತ್ತೆ, ಈಗ ಕಲಾವಿದ್ರು ಬೇರೆ ಫ್ಯಾಮಿಲಿಯವ್ರನ್ನ ಮದುವೆ ಆದ್ರಿ ಅಂತ ಅನ್ಕೊಳ್ಳಿ, ಅಂದ್ರೆ ಆರ್ಟಿಸ್ಟ್ ಬ್ಯಾಕ್ಗ್ರೌಂಡ್ ಇಲ್ದಿರೋಂಥ ಫ್ಯಾಮಿಲಿಯನ್ನ ಮದುವೆ ಆದಾಗ ನಮ್ಮ ಕಷ್ಟಗಳೇನು, ಏನು ಇಷ್ಟಗಳು ಅಥವಾ ಏನು ಗೊತ್ತಾಗಲ್ಲ. ಸಪೋರ್ಟಿವ್ ಆಗಿರಬಹುದು, ಆಗಿಲ್ದೇನೂ ಇರ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಬಟ್ ನಿಮ್ಗೆ ಹಾಗಾಗ್ಲಿಲ್ಲ, ಸಪೋರ್ಟಿವ್ ಆಗಿರೋಂಥ ಫ್ಯಾಮಿಲಿ ಸಿಕ್ಕಿದೆ, ಇದು ಹೇಗನ್ಸುತ್ತೆ? ಆ್ಯಂಡ್ ಅದ್ರ ಬಗ್ಗೆ ನಾನು ತುಂಬ ಪರ್ಟಿಕ್ಯುಲರ್ ಇದ್ದೆ ಮುಂಚೆ, ನಂಗೆ ಸಪೋರ್ಟಿವ್ ಫ್ಯಾಮಿಲಿನೇ ಬೇಕು ಅಂತ. ಅಮ್ಮಂಗೆ ಅದೇ ಹೇಳಿದೆ, ಅಮ್ಮನೂ ಶಿ ವಾಸ್ ವೆರಿ ಶೋರ್. ಆ ಥರ ಸಪೋರ್ಟ್ ಮಾಡಲ್ಲ ಅಂದರೆ ನಮ್ಗೆ ಆ ಸಂಬಂಧನೇ ಬೇಡ ಅಂತಲೇ ಅವರೂ ಇದ್ದಿದ್ದು. ಆ್ಯಂಡ್ ಅದಕ್ಕೆ ಈ ಫ್ಯಾಮಿಲಿ ಸಿಕ್ಕಿದ್ದು ನಮಗೊಂಥರ ಬೋನಸ್ ಆಯಿತು. ಅರ್ಥನೂ ಮಾಡ್ಕೋತಾರೆ, ಆ್ಯಂಡ್ ಕಲಾವಿದ್ರ ಕುಟುಂಬ ಕೂಡ, ಆ್ಯಂಡ್ ನನಗೆ ತುಂಬ ಸಪೋರ್ಟಿವ್ ಕೂಡ ಇದ್ದಾರೆ ಅನ್ನೋದು ನನಗೆ ಬೋನಸ್ ಪ್ಲಸ್ ಆಯಿತು. ಹಾಗಾಗಿ ನನಗೆ ತುಂಬ ಲಕ್ಕಿ ಈ ಥರ ಫುಲ್ ಸಪೋರ್ಟ್ ಮಾಡೋ ಅಂಥವ್ರು. ಅವ್ರಿಗೆ ಗೊತ್ತು ನಾನು ಒಂದೊಂದು ದಿನ ಲೇಟ್ ಆಗುತ್ತೆ, ಒಂದೊಂದು ದಿನ ಬೇಗ ಬರ್ಬೋದು, ಸಡನ್ನಾಗಿ ನಾಳೆ ಶೂಟಿಂಗ್ ಇದೆ ಅಂತಾರೆ, ಶೂಟಿಂಗ್ ಇಲ್ಲ ಅಂತಾರೆ. ಅವ್ರಿಗೆಲ್ಲ ಗೊತ್ತು. ಅವ್ರು ಎಷ್ಟೋ ವರ್ಷದಿಂದ, ಅವ್ರು 18 ವರ್ಷದಿಂದ ಮಾಡಿರೋರು, ಎಂಥ ದೊಡ್ಡ ದೊಡ್ಡ ಡಿರೆಕ್ಟರ್ಸ್ ಅಂಡರ್ ಅವ್ರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ನಾನೇನು ಅವ್ರಿಗೆ ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ಅವರಿಗೆ ಎಲ್ಲದೂ ಗೊತ್ತು. ಸೊ ನನಗೇನು ಎಕ್ಸ್ಪ್ಲನೇಷನ್ ಮಾಡೋ ಅಗತ್ಯ ಇರಲ್ಲ ಅಂತ. ಮೇ ಬಿ ಬೇರೆ ಫ್ಯಾಮಿಲಿಗೆ ನಾ ಆ ಥರ ಇದ್ದಿದ್ರು ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿರ್ತಿತ್ತು ಎಲ್ಲವುದು, ಇದು ಹೀಗೆ ಇಂಡಸ್ಟ್ರಿಲಿ ಹಾಗೆ ಹೀಗೆ ಅಂತ. ಇವರೇ ಇಂಡಸ್ಟ್ರಿಲಿ ಇರೋರಿಂದ ನಾನೇನು ಎಕ್ಸ್ಟ್ರಾ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ. ಓಕೆ. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಟೂರ್ನಮೆಂಟ್ ಎಲ್ಲ ನಡೀತಾ ಇದೆ, ಈ ಕಬಡ್ಡಿ ಇರ್ಬೋದು, ಇನ್ನೊಂದಷ್ಟು ಆಟಗಳದ್ದು. ಅಲ್ಲಿ ಒಂದಷ್ಟು ಕಲಾವಿದರು ಕಾಣಿಸ್ಕೊಳ್ತಾರೆ, ಅದೇ ಕಲಾವಿದರು ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಈಗ ಎಲ್ಲರಿಗೂ ಈ ಥರದ್ದು ಇನ್ವಿಟೇಷನ್ ಬರ್ತಿಲ್ವೋ ಅಥವಾ ಹೋಗ್ತಾ ಇಲ್ವೋ, ಏನು ಕತೆ ಅಂತ? ಮೇ ಬಿ ಕೆಲವ್ರಿಗೆ ಬರುತ್ತೆ, ಹೋಗಲ್ಲ. ಇನ್ನು ಕೆಲವರು ಅದಕ್ಕೆ ಅಂತ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿರ್ತಾರೆ, ಅದಕ್ಕೆ ಹೋದರೂ ಹೋಗ್ಬೋದೇನೋ. ನನಗೆ 1-2 ಸತಿ ಬಂದಿತ್ತು. ನಂಗೆ ಅಷ್ಟು ಆವಾಗ ಏನೂ ಮಾಡ್ತಾಯಿದ್ದೆ. ಆವಾಗ ನನಗೆ ಮದುವೆ ಫಿಕ್ಸ್ ಆಗಿತ್ತು, ಜೊತೆಗೆ ನಾನು ಅವಾಗಿನ್ನೂ ಓದ್ತಾ ಇದ್ದೆ, ಇನ್ನೂ ನಂದು ಎಕ್ಸಾಮ್ಸ್ ಇತ್ತು. ಸೊ ಹಾಗಾಗಿ ನಾನು ಅವಾಗ ಹೋಗಿರಲಿಲ್ಲ. ಆ್ಯಂಡ್ ಪೇಮೆಂಟ್ ಏನೋ ಇಶ್ಯೂಸ್ ಆಗಿತ್ತು, ಅದಕ್ಕೆ ಹೋಗಿರಲಿಲ್ಲ. ಮೇ ಬಿ ಬೇರೆಯವ್ರದ್ದು ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಕೆಲವ್ರಿಗೆ ಹೌದು, ನಾನು ನೋಡಿರೋ ಪ್ರಕಾರ ಅವ್ರವ್ರನ್ನೇ ಕರೀತಾರೆ. ಮೇ ಬಿ ಅದೇನಾದ್ರು ಅವ್ರದ್ದು ಅಗ್ರಿಮೆಂಟ್ ಆ ಥರ ಇದೆಯಾ, ಅಥವಾ ಬೇರೆಯವ್ರಿಗೆ ಅವಕಾಶ ಸಿಗ್ದಲ್ಲೇ ಇರ್ಬೋದು. ಆಲ್ರೆಡಿ ಇವ್ರದ್ದು ಅಗ್ರಿಮೆಂಟ್ ಆಗಿದೆಯಲ್ಲ, ಇವರು ಈ ಪೇಮೆಂಟಿಗೆ ಇವ್ರು ಫಿಕ್ಸ್ ಆಗಿದ್ದಾರೆ ಅಂತ ಅದಕ್ಕೆ ಇನ್ವೈಟ್ ಬರ್ದಲ್ಲೇ ಇರ್ಬೋದು. ಓಕೆ. ಸಿನಿಮಾ ಭಾವತೀರಯಾನ ಎಲ್ಲಿಗೆ ಬಂತು, ಏನು ಕತೆ? ಅದು ಆ್ಯಕ್ಚುಲಿ ದಕ್ಷಿಣ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಆಗಿದೆ. ಪುತ್ತೂರಲ್ಲಿ 60 days ಆ ಥರ ಕಂಪ್ಲೀಟ್ ಆಗಿದೆ, ಮಂಗಳೂರಲ್ಲಿ ಚೆನ್ನಾಗಾಗಿದೆ. ಆ್ಯಂಡ್ ಬೆಂಗಳೂರಲ್ಲೂ 2.5-3 weeks ಏನೋ ಓಡ್ತು. ಆ್ಯಂಡ್ ನೋಡಿದವ್ರಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಫ್ರಮ್ ದ ಮೀಡಿಯಾ, ಆಮೇಲೆ ಆಲ್ ದ ಪ್ರೆಸ್ ಎಲ್ಲ. ಆ್ಯಂಡ್ ನಂದು ಒಂದು ಡಿಫ್ರೆಂಟ್ ಲುಕ್ಕಲ್ಲಿ ನಾನು ನೋಡಿದ್ದು, ಆ್ಯಂಡ್ ಫುಲ್ ಅಂಡರ್ ಪ್ಲೇ ಮಾಡಿದ್ದೀನಿ ನಾನು ಅದರಲ್ಲಿ. ಸೊ ಅದು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಅದನ್ನು ನೋಡಿನೂ ತುಂಬ ಜನ ಮೆಸೇಜಸ್ ಎಲ್ಲ ಮಾಡಿದರು. ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋಕ್ಕೆ ಖುಷಿ ಆಯಿತು. ಹೇಗಿತ್ತು ಥಿಯೇಟ್ರಲ್ಲಿ ನೋಡಿರೋಂಥದ್ದು? ಅದೇ ಹೇಳಿಲ್ವಾ, ತುಂಬ ಖುಷಿ ಆಯ್ತು. ಫಸ್ಟ್ ಟೈಮೇ ನಾನು ಫಸ್ಟ್ 10 minutes ಮಿಸ್ ಮಾಡಿಕೊಂಡೆ. ಅದರಲ್ಲಿ ನಂದೇ ಫಸ್ಟ್ 10 minutes ಇದ್ದಿದ್ದು, ಅದು ಮಿಸ್ ಮಾಡಿಕೊಂಡೆ. ಬಟ್ ಆಮೇಲೆ ನೋಡಿದೆ, ಪ್ರೀಮಿಯರಿಗೆ ತುಂಬ ಜನ ಬಂದಿದ್ದರು, ನನ್ನ ಸೀರಿಯಲ್ ಅವರು ಎಲ್ಲ. ಅವರಿಗೂ ಎಲ್ಲ ನನ್ನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸೊ ಖುಷಿ ಆಯಿತು. ನೆಕ್ಸ್ಟ್ ಏನೇನಾಗುತ್ತೆ ನೋಡೋಣ. ನೆಕ್ಸ್ಟ್ ಮುಂದಿನ ಸಿನಿಮಾಗಳು? ಸಿನಿಮಾಗಿಂತ ವೆಬ್ ಸೀರೀಸ್ 1-2 ಮಾತುಕತೆ ಆಗ್ತಾ ಇದೆ, ನೋಡಬೇಕು. ಇದೆಲ್ಲ ಏನು ಗೊತ್ತಾ,
ಎಲ್ಲ ಕಂಪ್ಲೀಟಾಗಿ ಶೂಟ್ ಆಗಿ ತೆರೆ ಮೇಲೆ ಕಾಣೋ ತನಕ ಯಾವುದೂ ಫಿಕ್ಸ್ ಅಂತ ಇಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೆ ನಾನು ಇವಾಗಲೇ ಏನೂ ಹೇಳಕ್ಕೆ ಹೋಗಲ್ಲ, ಆದ್ಮೇಲೆ ನೋಡೋಣ. ಆಗಲಿ, ಬೇಗ ಆದಷ್ಟು ಬೇಗ ತೆರೆ ಮೇಲೆ ಬರೋಂತಾಗಲಿ. ಥ್ಯಾಂಕ್ಸ್. ಇವಾಗ ಈಗ ಮದುವೆ ಆಗಿದ್ದೀರಾ, ಇಷ್ಟೆಲ್ಲ ಸಪೋರ್ಟಿವ್ ಫ್ಯಾಮಿಲಿ ಇದೆ ಅಂತ ಹೇಳಿದ್ರಿ, ಆದರೂ ಒಂದಷ್ಟು ಚೇಂಜಸ್ ಏನಾದರೂ ಕಾಣಿಸ್ತಾ ಇದೆಯಾ ಆಫ್ಟರ್ ಮ್ಯಾರೇಜ್? ಡೆಫಿನೆಟ್ಲಿ ಚೇಂಜ್ ಇದೆ. ಚೇಂಜೇ ಇಲ್ಲ ಅಂದರೆ ತಪ್ಪಾಗುತ್ತೆ. ಆ್ಯಂಡ್ ಅಮ್ಮ ಮನೇಲಿ ಇದ್ದಾಗ ಅದೊಂದು ಓವರ್ ಫ್ರೀಡಮ್ಮೇ ಬೇರೆ. ಆ್ಯಂಡ್ ಇಲ್ಲಿ ಫ್ರೀಡಮ್ ಇಲ್ಲ ಅಂತಲ್ಲ, ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಡೆಫಿನೆಟ್ಲಿ ಬರುತ್ತೆ. ನಾನು ಒಂದ್ಸತಿ ಫಾರ್ ಎಕ್ಸಾಂಪಲ್ ಮನೆಯಿಂದ ನಾನೇನೋ ಶೂಟಿಂದ ಮನೆಗೆ ಬರುವಾಗ ನಮ್ಮ ಅಮ್ಮಂಗೆ ಊಟಕ್ಕೆ ಬರ್ತೀನಾ ಇಲ್ವಾ ಅಂತ ನಾನೇನು ಅದು ಎವ್ರಿ ಡೇ ಹೇಳ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಇವಳು ಬರಲ್ಲ ಅಂತ ಅವರು ಬಿಟ್ಬಿಡೋರು. ಬೇಕಾದರೆ ಹೇಳ್ತಿದ್ದೆ, ಇಲ್ಲ ಮನೆಗೆ ಬರ್ತಿದ್ದೆ, ಏನಾದ್ರು ಇದ್ದಿದ್ರೆ ತಿಂತಾ ಇದ್ದೆ, ಇಲ್ಲಾಂದರೆ ಹಾಗೆ ಬಿತ್ಕೋತಾ ಇದ್ದೆ. ಸೊ ಇವಾಗ ಹಾಗಾಗಲ್ಲ, ನಮ್ಮ ಅತ್ತೆಗೆ ಎವ್ರಿ ಡೇ ಒಂದ್ಸತಿ ಹೇಳ್ತೀನಿ ಊಟಕ್ಕೆ ಬರ್ತೀನಾ ಬರಲ್ವಾ ಅಂತ. ಆ್ಯಂಡ್ ಅದೇ ಈ ಪ್ರಾಜೆಕ್ಟ್ ತೆಲುಗು ತಮಿಳ್ ನಾನು ಮಾತಾಡಿದಾಗ ಮೇ ಬಿ ಮದುವೆಗೆ ಮುಂಚೆ ಆಗಿದ್ದರೆ ನಮ್ಮ ಅಮ್ಮಂಗೆ ಒಪ್ಸ್ಬಿಟ್ಟು ನಾನು ಮಾಡ್ತೀನಿ ಹೋಗಮ್ಮ ಅಂತ ಅಂದ್ಕೊಂಡು ಮಾಡಿಬಿಡ್ತಾ ಇದ್ದೆ. ಇವಾಗ ಒಂದ್ಸತಿ ಪ್ರತ್ಯಕ್ಷ ಹತ್ರ ಮಾತಾಡಬೇಕು, ಮನೆ ಪರಿಸ್ಥಿತಿ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಆ್ಯಂಡ್ ಬಿಡಲ್ಲ ಅಂತಲ್ಲ, ಇಟ್ಸ್ ಜಸ್ಟ್ ನಮಗೆ ಅದು ಬರುತ್ತೆ ಅನ್ಸುತ್ತೆ. ಆ್ಯಸ್ ವಿಮೆನ್ ಅದು ನಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದುಬಿಟ್ರೆ ನನಗೇನು ಹಾಗಂತ ಮನೆ ಜವಾಬ್ದಾರಿ ನನಗಿದೆ, ಇವಾಗ ಏನೋ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ, ಬಟ್ ಅದು ಅನ್ನೋಯಿಂಗ್ಲಿ ಅದು ನಮಗೆ ಬರುತ್ತೆ. ಪ್ರತ್ಯಕ್ಷ ಊಟ ಮಾಡಿದ್ರ, ಅಥವಾ ಚಿಂಟು ಊಟ ಮಾಡಿದ್ನ, ಅಥವಾ ಅಮ್ಮ ಏನು ತಿಂತಾರೆ, ಅಮ್ಮ ಏನು ತಿನ್ನಲ್ಲ, ನಾನು ಏನಾರು ಅಡುಗೆ ಮಾಡೋದು, ಎಲ್ಲರಿಗೂ ಇಷ್ಟ ಆಗೋ ಥರ ಒಂದ್ಸತಿ ಮಾಡೋದು, ಆ ಥರದ್ದೆಲ್ಲ ಅನ್ನೋಯಿಂಗ್ಲಿ ಆಗಿದೆ. ಆ್ಯಂಡ್ ಈ ಮನೆಗೆ ಅಡ್ಜಸ್ಟ್ ಆಗೋದು, ಈ ಮನೆ ಹೇಗೆ ಡೆಫಿನೆಟ್ಲಿ ನಮ್ಮ ಮನೆಯಲ್ಲಿ ನಾನು ಇರೋದಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆಲ್ಲ ಅಡ್ಜಸ್ಟ್ ಆಗೋದಂತೂ ಚೇಂಜಸ್ ಆಗಿದೆ, ಇಲ್ಲ ಅಂತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.